ಸರದೆಯ ಸಜ್ಜನ ಸ್ನೇಹಿತರೆ, ನಿಮ್ಮ ಸಂಪೂರ್ಣ ಮನಸ್ಸಿನಿಂದ ನೀವು ಪ್ರೀತಿಸಿದರೆ, ಆದರೆ ಹೋಗಿದ್ದು ಅವರು, ಮುರಿದುಕೊಂಡಿದ್ದು ನಿಮ್ಮ ಕನಸುಗಳು. ಇಂದು ನೀವು ಕೇಳ್ತಾ ಇದ್ದೀರಾ, ನನ್ನಲ್ಲೇನಾದರೂ ತಪ್ಪಿತ್ತಾ? ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಿಮ್ಮ ಮೌಲ್ಯ ಯಾರೊಬ್ಬರ ಆಯ್ಕೆಯಿಂದ ಕಡಿಮೆ ಆಗಲ್ಲ. ಬ್ರೇಕಪ್ ಅಂತಿರೋದು ನಿಮ್ಮ ಅಂತ್ಯ ಅಲ್ಲ, ಅದು ನಿಮ್ಮ ಹೊಸ ಆರಂಭ. ಹೋದವರಿಗಾಗಿ ಕಣ್ಣೀರು ಹಾಕೋದು ಸಹಜ, ಆದರೆ ನಿಮ್ಮ ಭವಿಷ್ಯವನ್ನು ಹೋದವರ ಕೈಯಲ್ಲಿ ಬಿಡೋದು ಬೇಡ. ನೀವು ಪ್ರೀತಿಯಲ್ಲಿ ಸೋತಿರ್ಬೋದು, ಆದರೆ ಜೀವನದಲ್ಲಿ ಸೋತಿಲ್ಲ. ಇನ್ನು ನಿಮ್ಮ ಮನಸ್ಸು ತುಂಡಾಗಿರ್ಬೋದು, ಆದರೆ ಅದೇ ತುಂಡು ನಿಮ್ಮನ್ನು ಇನ್ನೂ ಬಲವಾಗಿಸಿದೆ. ಯಾರೋ ನಿಮ್ಮನ್ನು ಬಿಟ್ಟು ಹೋದರು ಅಂತ ನಿಮ್ಮ ಕನಸುಗಳನ್ನು ಬಿಡೋದು ಬೇಡ. ಒಂದು ದಿನ ನೀವು ಹಿಂದಕ್ಕೆ ತಿರುಗಿ ನೋಡಿದಾಗ ಅಂದು ಈ ನೋವು ನಿಮ್ಮ ಶಕ್ತಿಯ ಕಥೆಯಾಗಿ ಕಾಣುತ್ತೆ. ನಿಮ್ಮನ್ನು ಬಿಟ್ಟು ಹೋದವನು ಅಥವಾ ಹೋದವಳು ನಿಮ್ಮ ಜೀವನದ ಒಂದು ಅಧ್ಯಾಯ ಮಾತ್ರ. ನೀವೇ ನಿಮ್ಮ ಕಥೆಯ ಲೇಖಕ ಅಥವಾ ಲೇಖಕಿ. ಎದ್ದು ನಿಲ್ಲಿ, ನಿಮ್ಮನ್ನು ನೀವೇ ಮತ್ತೆ ಪ್ರೀತಿಸಿ. ಯಾಕಂದರೆ ಈ ಬ್ರೇಕಪ್ ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮನ್ನು ನಿರ್ಮಿಸಿಕೊಳ್ಳಲು. ಏನಂತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.